ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಾಗಿ ಅವರು ಮಾತನಾಡಿದ್ದಾರೆ. ಪಕ್ಷದಲ್ಲಿ ಗೊಂದಲ ಇರೋದು 100% ನಿಜ. ಕಾಲ ಸನ್ನಿಹಿತವಾಗಿದೆ, ಶೀಘ್ರವೇ ಗೊಂದಲ ಇತ್ಯರ್ಥವಾಗುತ್ತೆ. ಹೈಕಮಾಂಡ್ ಈ ಗೊಂದಲವನ್ನು ಇತ್ಯರ್ಥ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗೋದು ಹೊಸ ವಿಚಾರವಲ್ಲ. ಪಕ್ಷಕ್ಕಾಗಿ ದುಡಿದಿದ್ದಕ್ಕೆ ಅವರು ಕೂಲಿ ಕೇಳೋದ್ರಲ್ಲೂ ಕೂಡ ತಪ್ಪಿಲ್ಲ. ಎಲ್ಲ ವಿಷಯಗಳನ್ನು ಅವರು ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠ ಇದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟ್ನಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಸಮಶಾಂತಿ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂತ ನಮ್ಮ ಹೈಕಮಾಂಡ್ ಅವರು ಮಾಡ್ತಾರೆ. ಸರ್, ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ ಅವರು. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂತ ಮಾಡ್ಲೇಬೇಕು. ಯಾಕಂದ್ರೆ ಅದಕ್ಕೆ ಯಾವ್ದಾದ್ರು ವಿದ್ಯಾರ್ಥಿ ಮಾಡ್ಲೇಬೇಕು. ಹೈಕಮಾಂಡ್ ಕಾಲ ಸನ್ನಿಹಿತವಾಗಿದೆ. ಗೊಂದಲ ಇದೆ, ಸಿಎಂ ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ. ಅದ್ರ ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100%. ಇನ್ನೂ 1% ಇಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಹೋಗ್ತಾರ, ಅವ್ರೇನು ಹೊಸದೇನಲ್ಲ. ಎಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಮುಂಚೆಯಿಂದ ಹೋಗತಾರ. ಇದೇನು ಹೊಸದಲ್ಲ. ಅದು ಎಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋರು ತಪ್ಪಿಲ್ಲ ಅಂತ ಹೇಳಿ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹಳೆಯ ಹೇಳಿಕೆಗಳು ಆ್ಯಂಡ್ ಇತ್ತೀಚಿನ ಹೇಳಿಕೆಗಳನ್ನು ಗಮನಿಸಿದ್ರೆ ಆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ನಾನು ಕೂಡ ಕಂಟೆಂಡರ್, 2028 ಕ್ಲೈಮ್ ಮಾಡ್ತೀನಿ, CM ಕುರ್ಚಿ ಖಾಲಿ ಇಲ್ಲ, ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾಯಿದ್ರು. ಬಟ್ ಈಗ ಪಕ್ಷಕ್ಕಾಗಿ ದುಡಿದಕ್ಕೆ ಕೂಲಿ ಕೇಳೋದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಅವರು ದೆಹಲಿಗೆ ಹೋಗೋದು ಹೊಸ ವಿಚಾರವಲ್ಲ, ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಅಷ್ಟೇ ದಾವಣಗೆರೆ ದಕ್ಷಿಣದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಮುಸ್ಲಿಂ ನಾಯಕರ ವಿರುದ್ಧ ಏನು ಕ್ರಮ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಮೀಟ್ ಮಾಡಿ ಮಾತನಾಡಿದರು. DCM DK ಶಿವಕುಮಾರ್ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ. ಸೊ ಎಲ್ಲೋ ಒಂದು ಕಡೆ ಈ ಪ್ಯಾಚಪ್ ಮೋಡ್ನಲ್ಲಿ ಇಬ್ಬರು ನಾಯಕರಿದ್ದಾರಾ ಅನ್ನುವಂಥ ಒಂದು ಮಾತು ಹರಿದಾಡ್ತಾ ಇದೆ. ಮುಂಚೆ ಕೊಟ್ಟಂಥ ಹೇಳಿಕೆಗಳು ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳು, ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ ರೀತಿಯಾದಂಥ ಒಂದು ಮಾತು ಹರಿದಾಡೋದು ಸಹಜ ರಾಜಕೀಯ ಪಡಸಾಲೆಯಲ್ಲಿ. ಸೊ ಈಗ ಅದನ್ನು ಒಪ್ಕೊಂಡಿದ್ದಾರೆ. ಪಕ್ಷದಲ್ಲಿ ಗೊಂದಲ ಇರೋದು ನಿಜ, 100% ನಿಜ. ಆದಷ್ಟು ಬೇಗ ಗೊಂದಲ ಇತ್ಯರ್ಥ ಆಗುತ್ತೆ, ಹೈಕಮಾಂಡೇ ಇತ್ಯರ್ಥ ಮಾಡುತ್ತೆ. ಇನ್ನು DK ಶಿವಕುಮಾರ್ ಅವರು ಪಟ್ಟಿರುವಂಥ ಶ್ರಮಕ್ಕೆ ಅವರು ಕೂಲಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಎಲ್ಲ ಒಂದು ಕಡೆ ಇವರ ಪರವಾಗಿ ಅಥವಾ DKಶಿ ಅವರ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಆದ್ರ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸುವಂತೆ ಮಾಡ್ತಾ ಇದೆ ಅವರ ಈ ಇತ್ತೀಚಿನ ದಿನಗಳ ಹೇಳಿಕೆ ಜೊತೆಗೆ ಈ ಹೇಳಿಕೆ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.